ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಮಾಡಲಿಕ್ಕೆ ಆಗೇ ಇಲ್ಲ, ಫುಲ್ ಅರ್ಜೆಂಟಲ್ಲಿ. ಸೊ ಇವಾಗ ರೆಡಿಯಾಗಿ ನಮ್ಮ ಮನೆಯವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ಅತ್ತಿಗೆ ರೆಡಿ ಆಗಿದ್ದಾರೆ. ಹಾಗೆ ನೋಡಿ ಅವ್ರ ಮಗಳು, ನಮ್ಮ ಅಣ್ಣನ ಮಗಳು, 3 ಜನ ನನ್ನ ಮಗಳು ಹೋಗ್ತಾ ಇದ್ದೀವಿ. ಬರ್ರಿ. ಫುಲ್ ನಾನು ಮೆಹಂದಿ ಹಚ್ಕೊಂಡು ಬಂದು ಮತ್ತೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೆ. ಸೊ ಅದೆಲ್ಲ ವೀಡಿಯೋ ಮಾಡ್ಕೋಬೇಕಿಂತ ಇದ್ದೆ ನಾನು. ಆ್ಯಕ್ಚುಲಿ ನನಗೆ ಮಧ್ಯಾಹ್ನದಿಂದನೇ ಕಾಲು ಇನ್ನೂ ಬಂದಿಲ್ವಾ ಅಂತ ಹೇಳಿ. ಆಮೇಲೆ ಸಂಜೆ ಆಗ್ತಾ ಫುಲ್ ಅಣ್ಣನ ಫೋನು, ಅಮ್ಮನ ಫೋನು, ಎಲ್ಲರ ಫೋನು ಬರ್ತಾಯಿತ್ತು. ಎಲ್ಲರೂ ಇದ್ದಾರೆ ಇಲ್ಲಿ ಚೌಟ್ರಿಲಿ, ನೀವೇನು ಮಾಡ್ತಾಯಿದ್ದೀರಾ ಅಂತ ಹೇಳಿ. ಸೊ ನಾವು ಅದೇ ಟ್ರಿಪ್ ಹೋಗಿ ಬಂದು ಬೆಳಗ್ಗೆ ಎಲ್ಲ ಎದ್ದು ಕೆಲಸ ಮುಗಿಸ್ಕೊಂಡು ಮೆಹಂದಿ ಹಾಕ್ಕೋಬೇಕಿತ್ತು. ಸೊ ಹಾಗಾಗಿ ನಮ್ಮದು ಸ್ವಲ್ಪ ಲೇಟ್ ಆಯಿತು. ಎಲ್ಲ ಫೋನ್ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ, ರಿಸೀವ್ ಮಾಡಿದ್ವಿ. ಆಮೇಲೆ ಬೈಗುಳ ಸ್ಟಾರ್ಟ್ ಆದ ತಕ್ಷಣ ಫೋನ್ ಅವಾಯ್ಡ್ ಮಾಡಿದ್ವಿ, ರಿಸೀವ್ ಮಾಡೋದು. ಸೊ ಇಲ್ಲಿ ಚೌಟ್ರಿಗೆ ಬಂದ್ವಿ. ಆವಾಗಲೇ ನಮ್ಗೆ ಇಲ್ಲಿ ನಿಶ್ಚಿತಾರ್ಥ ಪೂಜೆ ಅದೆಲ್ಲ ನಡೀತಾ ಇತ್ತು. ನಮ್ಮ ಕಡೆ ನಿಶ್ಚಿತಾರ್ಥದ ದಿನ, ಸೊ ಮುಹೂರ್ತದ ದಿನವೇ ಪೂಜೆ ಎಲ್ಲ ಮಾಡ್ತಾರೆ. ಸೊ ಇವಾಗ ಅದೆಲ್ಲ ಆಗಿಬಿಟ್ಟಿದೆ. ಆವಾಗ ನಾವು ಎಂಟ್ರಿ ಮಾಡಿದ್ದೀವಿ. ಸೊ ನನಗೆ ತುಂಬಾ ಖುಷಿ ಅಂತ ಅಂದರೆ ನನ್ನ ಕಸಿನ್ ಮದುವೆಯಲ್ಲಿ ನನ್ನ ಕಸಿನ್ಸ್ ಎಲ್ಲ ಬಂದಿರೋದು, ನಮ್ಮ ಚಿಕ್ಕಮ್ಮ, ನಮ್ಮ ಮಾವ ಅವರು, ಸೊ ಎಲ್ಲರೂ ಬಂದಿದ್ದಾರೆ. ಸೊ ನನ್ನ ಈ ವಿಡಿಯೋದಲ್ಲಿ, ನನ್ನ ಈ YT ಚಾನಲಲ್ಲಿ ನನ್ನ ಕಸಿನ್ಸು ಫಸ್ಟ್ ಟೈಮ್ ಎಲ್ಲರೂ ಈ ವಿಡಿಯೋದಲ್ಲಿ ಕಾಣ್ತಾರೆ. ಸೊ ಅದು ನನಗೆ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ದಿನಗಳಿಂದ ಆಸೆ ಇತ್ತು ಎಲ್ಲರೂ ಒಂದು ಫ್ರೇಮಲ್ಲಿ ಇರಬೇಕು ಅಂತ ಹೇಳಿ. ಸೊ ನನ್ನ ಫ್ಯಾಮಿಲಿ ಇದ್ದರು, ಇಡೀ ನನ್ನ ಕುಟುಂಬನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ, ಸ್ವಲ್ಪ ಜನ ಊರಿಂದ ಬರೋರು ಬಂದಿಲ್ಲ. ಸೊ ಕಾರಣಾಂತರ ಅವರು ಈ ವಿಡಿಯೋದಲ್ಲಿ ಇಲ್ಲ ಅಂದರೆ ನಿಜವಾಗ್ಲೂ ಎಲ್ಲ ಫುಲ್ ಫ್ಯಾಮಿಲಿ, ಫುಲ್ ಕುಟುಂಬನೇ ಅಂತ ಅನ್ಬೋದು. ಇವನು ನನ್ನ ಮಾವನ ಮಗ, ಸೊ ಚಿಕ್ಕವನು. ಮದುವೆ ಫಿಕ್ಸ್ ಆಗಿ ಇವತ್ತು ನಿಶ್ಚಿತಾರ್ಥ ಆಗ್ತಾಯಿದೆ. ನಮ್ಮ ಕಡೆ ನಿಶ್ಚಿತಾರ್ಥ ಸೊ ಯಾವ ರೀತಿ ಮಾಡ್ತಾರೆ, ಅರಶಿನ ಶಾಸ್ತ್ರ ಯಾವ ರೀತಿ ಮಾಡ್ತಾರೆ, ಮದುವೆ ಹೇಗೆ ಮಾಡ್ತಾರೆ ಅಂತ ಹೇಳಿ ನಾವು ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ನಾನು ಪೂರ್ತಿ ವಿಡಿಯೋನ ತೋರಿಸ್ತೀನಿ. ಇವತ್ತು ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ದಿನ. ಸೊ ಈ ಎಂಗೇಜ್ಮೆಂಟ್ ದಿನ ಏನೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಅಷ್ಟನ್ನು ನಾನು ವಿಡಿಯೋನ ಮಾಡ್ತೀನಿ. ಮತ್ತು ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಅರಶಿನ ಶಾಸ್ತ್ರ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ನಮ್ಮ ಕಡೆ ಹೇಗೆ ಶಾಸ್ತ್ರ ಇದೆ, ನಿಮ್ಮ ಕಡೆ ಯಾವ ಥರ ಶಾಸ್ತ್ರಗಳನ್ನು ಮಾಡ್ತಾರೆ ಅಂತ ಹೇಳಿ ನೀವು ಕೂಡ ತಿಳಿಸಿ. ಸೊ ಇವಾಗ ನನ್ನ ಕಸಿನ್ಗೆ ಅಂತ ಬೀಗರ ಮನೆಯವರು ಚೈನ್ ಸರ ಮತ್ತು ಉಂಗುರ ಹಾಕ್ತಾಯಿದ್ದಾರೆ. ತುಂಬ ಖುಷಿಯಾಗುತ್ತೆ ಈ ಥರ ಫಂಕ್ಷನ್ ಇದ್ದಾಗ. ಫ್ಯಾಮಿಲಿ ಮದುವೆಗಳು ಏನಾದರೂ ಇದ್ದಾಗ ಪ್ರತಿಯೊಬ್ಬರು ಸೇರ್ತೀವಿ. ಹಾಗೆ ಎಲ್ಲೋ ಸ್ಯಾರಿ ಉಟ್ಕೊಂಡಿರೋದು ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮನ ತಂಗಿ. ನಮ್ಮ ಕಡೆ ಎಂಗೇಜ್ಮೆಂಟ್ ಈ ಥರ ಮಾಡ್ತೀವಿ. ಸೊ ರಿಂಗ್ ಕೂಡ ಚೇಂಜ್ ಮಾಡ್ತಾರೆ. ಹಾಗೆ ನಮ್ಮ ಕಡೆ ಕರಿಮಣಿಯನ್ನು ಕಟ್ತೀವಿ. ಸೊ ಎಂಗೇಜ್ಮೆಂಟಿಗೆ ನಾವು ನಿಶ್ಚಿತಾರ್ಥ ದಿನ ಸೊ ಕರಿಮಣಿಗಳನ್ನು ಪೋಣಿಸ್ಬಿಟ್ಟು ಅದಕ್ಕೆ 2 ಬಂಗಾರದ ಗುಂಡುಗಳನ್ನು ಹಾಕಿ ಅದನ್ನು ಕಟ್ತೀವಿ. ಸೊ ಅದು ಕಟ್ಬಿಟ್ರೆ ನಮಗೆ ಅರ್ಧ ಮದುವೆ ಆಯಿತು ಅಂತ ಹೇಳ್ತಾರೆ. ಸೊ ಈ ಥರ ನಾವು ನಿಶ್ಚಿತಾರ್ಥ ಎಂಗೇಜ್ಮೆಂಟು ಮಾಡೋದು. ಹಾಗೆ ರಿಂಗು ಕೂಡ ಚೇಂಜ್ ಮಾಡ್ತಾರೆ. ನೋಡಿ ಗಂಟು ಸರಿಯಾಗಿ ಕಟ್ತಾ ಇದ್ದಾನೆ. ಸೊ ಹಿಂದಿನ ದಿನ ಎಂಗೇಜ್ಮೆಂಟು, ಮುಂದಿನ ದಿನ ಮದುವೆ. ಸೊ ಅಲ್ಲೆಲ್ಲ ಆಯಿತು. ಆಮೇಲೆ ಎಲ್ಲರೂ ಇರ್ತಾರೆ, ಒಂದು ಕಡೆ ಇರೋದಿಲ್ಲ. ಒಂದು ಫ್ಯಾಮಿಲಿ ಫಂಕ್ಷನ್ ಅಂದ ತಕ್ಷಣ ಎಲ್ಲರೂ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆಮೇಲೆ ಎಲ್ರಿಗೂ ಹೇಳ್ಕೊಂಡು ಬಂದು ಈ ಥರ ಒಂದು ಫೋಟೋ ತೆಕ್ಕೊಂಡ್ರೆ ಅದೊಂಥರ ಮೆಮೊರಬಲ್ ಆಗಿರುತ್ತೆ. ಹಾಗೆ
ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ದಿನ ಈ ಥರ ಸಕ್ಕರೆ ಕೊಡ್ತೀವಿ ನಾವು, ಬಾಯಿ ಅಂದರೆ ಸಿಹಿ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಸಕ್ಕರೆ ತಿನ್ನಿಸ್ತಾರೆ. ಸೊ ಅರಿಶಿನ ಕುಂಕುಮ ಸಕ್ಕರೆ ಪ್ಯಾಕೆಟು, ಎಲೆ ಅಡಿಕೆ ಹಾಗೆ ಹಸಿರು ಬಳೆಯನ್ನು ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಹಾಗೆ ಸಂಜೆ ಸ್ನ್ಯಾಕ್ಸು ಅಂತ ಹೇಳಿ ಪಾನಿಪುರಿ ಹಾಗೆ ಸಮೋಸ ಎಲ್ಲ ಇತ್ತು. ನನಗಂತೂ ಪಾನಿಪುರಿ ಅದು ನನ್ನ ಫೇವ್ರೆಟ್. ಅವರು ರಮೇಶ್ ಅಣ್ಣ ಅವರು ಕೂಡ ಮಾಡಿದ್ದು. ನಾನಂತೂ ಫುಲ್ ಖುಷಿಯಾಗಿ ಪಾನಿಪುರಿ, ನಾನು ಸಮೋಸ ಅಂದರೆ ಅಷ್ಟು ಅಂದರೆ ತಿಂತೀನಿ, ತುಂಬಾ ಇಷ್ಟ. ಬಟ್ ಹೊರಗಡೆದು ನಾನು ಜಾಸ್ತಿ ತಿನ್ನೋಕೆ ಹೋಗೋಲ್ಲ. ಪಾನಿಪುರಿ ಅದು ನನ್ನ ಫೇವ್ರೆಟ್. ರಮೇಶ್ ಅಣ್ಣ ಅವರು ಮಾಡಿರೋದು ಸಖತ್ತಾಗಿರುತ್ತೆ, ಅವರು ಮಾಡೋದು ಪಾನಿಪುರಿ, ಅದಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ತಿಂದ್ಬಿಟ್ಟೆ. ಸೊ ಆಮೇಲೆ ಎಲ್ಲರೂ ಮೇಲೆ ಎಂಗೇಜ್ಮೆಂಟ್ ಅದು ಆದ ತಕ್ಷಣ ಇಲ್ಲಿ ಬಂದು ತಿಳ್ಕೊಂಡು ಮತ್ತೆ ಮೇಲೆ ಬಂದು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡು ಸೊ ನನ್ನ ಕ್ಯಾಮ್ರಾ ಅಂದರೆ ಫೋಟೋಗ್ರಾಫರಿಗೆ ಹತ್ರ ಕೊಟ್ಬಿಟ್ಟಿದೆ. ಅಂದರೆ ಯಾರು ಇರ್ತಾರೋ ಅದು ಅಂದರೆ ಹುಡುಗಿ ಜೊತೆಗೆ ಒಂದು ಫೋಟೋ ಇರಬೇಕಲ್ಲ, ಸೊ ಹಾಗಾಗಿ ಅದನ್ನು ಕ್ಯಾಮ್ರಾ ಕೊಟ್ಟಿದ್ದೆ, ಅವ್ರು ತೆಗೆದ್ರು. ಸೊ ಇದು ನನ್ನ ಕುಟುಂಬ. ಸೊ ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಇವಳು ನನ್ನ ಕಝಿನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತರಲೆ ಮಾಡಿಕೊಂಡು ಎಲ್ಲರ ಜೊತೆಗೂ ಖುಷಿಯಾಗಿರ್ತಾಳೆ. ಸೊ ತುಂಬಾ ಖುಷಿ ನನಗೆ. ಹಾಗೆ ನಮ್ಮ ಮನೆಯವ್ರ ಜೊತೆಗೆ ಫೋಟೋ, ಫ್ಯಾಮಿಲಿ ಜೊತೆಗೆ ಫೋಟೋ ನೋಡಿ, ಅಕ್ಕ ತಂಗಿ ಕೂತ್ಕೊಂಡಿದ್ದಾರೆ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮಮ್ಮ. ಸೊ ಫುಲ್ ಖುಷಿ ಎಂಜಾಯ್ ಮಾಡಿದ್ವಿ ಎಂಗೇಜ್ಮೆಂಟ್ ದಿನ. ನಾಳೆ ಅರಿಶಿನದ ಪ್ರೋಗ್ರಾಮ್ ಹೇಗೆಲ್ಲ ಮಾಡ್ತಾರೆ ಅಂತ ಕೂಡ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಎಲ್ಲ ಪ್ರೋಗ್ರಾಮ್ ಎಲ್ಲ ಆಯಿತು, ಊಟಕ್ಕೆ ಬಂದಿದ್ವಿ. ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರಸಮ್ ಆಗಲಿ, ಸಾಂಬಾರಾಗಲಿ, ತಾಲಿಪೀಟ್ ಮಸಾಲ ರೊಟ್ಟಿ ಮಾಡಿಸಿದ್ರು, ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು. ಸೊ ಎಂಜಾಯ್ ಮಾಡಿದ್ವಿ.